ಮತ್ತೆ ಬೇಗ ಹೇಳು ಬಂಗಾರಿ, ಇಲ್ಲಂದ್ರೆ ಶೀತ ಆಗುತ್ತೆ. ಹೇಳು ಅಂದ್ರೆ ಏನ್ ಹೇಳಿ? ಅದೇ ನನ್ನ ಮನವಿ ಪತ್ರಕ್ಕೆ ಸಹಿ ಹಾಕ್ತೀನಿ ಅಂತ ಹೇಳು. ಇಲ್ಲ ಇಲ್ಲ, ಆಗಲ್ಲ. ಹಾಗಿದ್ರೆ ನಾನು ಟವಲ್ಲು ಬಟ್ಟೆ ಎರಡು ಕೊಡಲ್ಲ. ಪ್ಲೀಸ್ ಮಾವ, ಹಠ ಮಾಡ್ಬೇಡಿ, ಟವಲ್ ಕೊಡಿ ಮಾವ. ಬಂಗಾರಿ, ಹಠ ಮಾಡ್ಬೇಡ ಬಂಗಾರಿ, ನನಗೂ ಮಗು ಕೊಡು. ಮಗುನ್ ಎತ್ಕೊಡೋದು ಟವಲು ಬಟ್ಟೆ ಎತ್ಕೊಟ್ಟಂಗ? ಟವಲು ಬಟ್ಟೆ ಎತ್ಕೊಡ್ಬೇಕು ಅಂದ್ರೆ ಮಗುನ ಎತ್ಕೊಡ್ಬೇಕು. ಈ ಮಾತಿಗೆಲ್ಲ ಏನು ಕಮ್ಮಿ ಇಲ್ಲ. ಬಾಯಿ ಮುಚ್ಕೊಂಡು ಬಟ್ಟೆ ಟವಲ್ ಕೊಡಿ. ಓಹೋ, ನಮ್ಮ ಹತ್ರನೂ ಜೋರ? ಅದೆಲ್ಲ ಬೇಡಮ್ಮ. ಬೇಡ ತಾನೆ, ಕೊಡಿ ಮತ್ತೆ. ನಾನು ಬೇಡ ಅಂದಿದ್ದು ನಿನ್ನ ಜೋರ್ನ, ಮಗುನಲ್ಲ. ಮಾವ, ಅದೆಲ್ಲ ಕೇಳೋ ಟೈಮ್ ಆಯ್ತು. ಬಂಗಾರಿ, ಇದೇ ಸರಿಯಾದ ಟೈಮು, ಇಲ್ಲಾಂದ್ರೆ ಹಿಂಗ್ ಲಾಕ್ ಮಾಡಕ್ಕಾಗತ್ತಾ? ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾನೇ ಒಳಗ್ ಬಂದು ಉತ್ತರ ತಗೋಬೇಕಾಗತ್ತೆ. ಯೋಚನೆ ಮಾಡು. ಅದನ್ನ ಪ್ರೀತಿ ಏನಲ್ಲ, ಬಲಾತ್ಕಾರ ಅಂತಾರೆ. ಪ್ರೀತಿಯಿಂದ ಮಾವಿನಕಾಯಿನ ಬೀಳು ಬೀಳು ಅಂದ್ರೆ ಬೀಳುತ್ತಾ? ಕಲ್ಲು ಹೊಡಿಲೇಬೇಕು, ಏನೂ ಮಾಡಕ್ಕಾಗಲ್ಲ. ನೀವಿವಾಗ 3 ಎಣ್ಸೋದ್ರೊಳಗಡೆ ಟವಲ್ ಬಟ್ಟೆ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಆದಷ್ಟು ಬೇಗ ಮಗು ಕೊಡೋಣ ಅನ್ಕೊಂಡಿದ್ದೆ. ನೀವ್ ಹೀಗೆಲ್ಲ ಆಟ ಮಾಡಿದ್ರೆ ಜನ್ಮದಲ್ಲೂ ನಿಮ್ಮನ್ನ ಹತ್ರ ಸೇರ್ಸಲ್ಲ. ಅಯ್ಯೋ ಬಂಗಾರಿ, ಹಾಗೆಲ್ಲ ಮಾಡ್ಬೇಡ. ಈಗೇನ್ ನಿಂಗೇನು ಬಟ್ಟೆ ಟವಲ್ ಬೇಕು ತಾನೆ? ಕೊಡ್ತೀನಿ. ಹಾಗ್ ಬನ್ನಿ ದಾರಿಗೆ.